Audio Jungle. Audio Jungle. ಇವತ್ತು ಕೂಡ ಬೆಂಗಳೂರಿಗೆ ಬಂದಿದ್ದೀವಿ. ಇರೋದೇ ಬೆಂಗಳೂರು ಬಿಟ್ಬಿಟ್ಟು ಹೋಗಿ ಆಮೇಲೆ ನೋಡಿ ಬೆಂಗಳೂರಿಗೆ ಬಂದಿದ್ದೀನಿ. ಇವತ್ತು ರಜಾ ಇತ್ತಲ್ಲ, ಅದಕ್ಕೆ ಬೆಂಗಳೂರಿಗೆ ಬಂದಿದ್ದೀವಿ. ಇದು ನೀರು ಹಾಕಿ ಮಾಡಿಬಿಟ್ರು, ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ತುಂಬಾ ಚೆನ್ನಾಗಿದೆ. ರಾತ್ರಿ ಹೊತ್ತು ಬರಬೇಕು, ಇಲ್ಲಿ ಲೈಟಿಂಗ್ಸು ತುಂಬ ಚೆನ್ನಾಗಿರುತ್ತೆ. ಹತ್ರ ಹೋದರೆ ಬೈತಾರೆ ಅನಿಸುತ್ತೆ. ಬನ್ನಿ ನೋಡಿ, ಮಾಡೋಕ್ಕೆ ಕೆಲಸ ಇಲ್ದಾರೆಲ್ಲ ಬಂದಿದ್ದಾರೆ ನೋಡಿ. ನನಗೂ ಕೆಲಸ ಇಲ್ಲ, ಅದಕ್ಕೆ ಬಂದಿದ್ದೀನಿ. ಕೆಲಸ ಇದ್ರೂ ಬಿಟ್ಟು ಬಂದಿದ್ದೀನಿ ನೋಡಿ. ಇಲ್ಲಿ ಬಂದಿದ್ದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಭೇಟಿ ಕೊಡಿ. ಏಷ್ಯನ್ ನನಗೆ ಇಂಡಿಯಾ ಲೈಕ್ ಫೆಸ್ಟಿವಲ್ ಹಾಕಿರೋದು ದಸರಾಕ್ಕೆ ಹಾಕಿರೋದು. ದಿವಾಳಿ ಹಬ್ಬನೂ ಬರ್ತಾರ, ದಿವಾಳಿ ಅಲ್ಲ ನೋಡಿ. ಇಲ್ಲೆಲ್ಲ ಫೋಟೋ ತೆಕ್ಕೋತಾ ಇದ್ದಾರೆ. ನೋಡಿ, ಫೋಟೋ ತೆಗಿಲಿ ಅಂತ ನಿಂತಿದ್ದೀರಾ, ಕಾಯ್ತಾ ಇದ್ದಾರೆ. ಮುಂದೆ ಬಂದ್ಬಿಟ್ಟು ಕಾಯ್ತಾ ಇದ್ದಾರೆ. ಫೋಟೋಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅವರು. ಹಾಂ, ಫೋಟೋ ತೆಗಿಸ್ಕೊಂಡು ಬನ್ನಿ. ನಾವೆಲ್ಲ ಬಂದರೆ ಜೊತೆಲೇ ಬರೋದು ನೋಡಿ. ಹತ್ರ ಬನ್ನಿ ಅಂತ ಇವ್ರನ್ನ ತೆಗಿಬೇಕು. ಹಾಗೆ ಒಂದು ಚೀಲ ಬೇರೆ ಕೈಯಲ್ಲಿ ಬನ್ನಿ ಹಾಕಿ ಮಾಡ್ತೀನಿ ನಿಮ್ಗಿಂತ ಹೆಚ್ಚ. ಬನ್ನಿ ನಡ್ಕೊಂಡು ಹಾಕೊಂಡು ಶರ್ಟ್ ಹಾಕೊಂಡು ನೋಡಿ. ನಾವು ಏನು ಮದುವೆ ಮನೆಗೆ ಬರೋ ಕ್ಯಾಮ್ರಾಮನ್ ಮದುವೆ ಇದೆ ಹೋಗಿ ಬ್ರೋ ಫೋಟೋ ಅಂತ ತೆಗಿ ಬ್ರೋ. ನೋಡಿ, ಆಫ್ ಮಾಡಿ ಮಾತಾಡಿ. ಹಾಂ, ಮಾತಾಡ್ತೀನಿ. ನಾವು ಇವತ್ತು ಬೆಂಗಳೂರಿಗೆ ಬಂದಿದ್ದು. ಬಂದು ನೆಲ ಇಡಿ ಚೆನ್ನಾಗಿದೆ ಅಂತ ಮೇಲೆ ಕರೆಂಟಿನಿ. ರಾತ್ರಿ ಹೊತ್ತು ಬರಬೇಕು, ಅವರು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬೆಯ್ಯಿಗೂ ಓಕೆ ಲೈಟ್ ಎಲ್ಲ ಆಫ್ ಮಾಡಿರ್ತಾರೆ. ಅಲ್ಲಿ ಹೊರಗಡೆಗೆ ಮಾತ್ರ ರಾತ್ರಿ ಹೊತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೆಲನೇ. ಮರಕ್ಕಂತ ಖುಷಿಯಾಗ ಕಣ್ಣಿಗೆ ಸುಮ್ಮನೆ ಇಲ್ಲೇ ಮಲ್ಕೊಂಡ್ಬಿಡುತ್ತೆ. ಗೊತ್ತಿರೋದಲ್ಲ. ಅದಾನ್ ಇಟ್ಕೊಂಡು ಹೇಳ್ಬೇಡ. ಗ್ರೌಂಡ್ ಫ್ಲೋರ್ ನೋಡಿಲ್ಲ. ಓಕೆ, ಅದು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕಪ್ಪು ಬತ್ತೈತೆ. ಕುಳುಕುಳು ಅಂತೈತೆ. ಹುಡುಗಿ ಜೊತೆ ಬಂದಿದ್ದೀರಾ. ಇಲ್ಲಿ ಚೆನ್ನಾಗಿ ಬರುತ್ತೆ ಫೋಟೋ. ಒಂಥರ ದಾರದಲ್ಲೇ ಡಿಸೈನ್ ಅದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಕೆಳಗಡೆ ಐತೆ ಡಿ ಬಾಸ್. ಅಯ್ಯಮ್ಮ ಕನ್ನಡಿ ಹಾಕಿ ನಿಂತ್ಕೊಂಡಿರಂಗೆ ಕಾಣಿಸುತ್ತೆ ನೋಡಿ ಅಲ್ಲಿ ಅಲ್ವಾ. ಇದು ಮೇಲೆ ಇನ್ನೊಂದು ಸ್ಟೆಪ್ಪು ನೋಡಿ. ಇನ್ನೂ ತುಂಬಾ ಇದೆ ನೋಡೋದಕ್ಕೆ, ತುಂಬಾ ಇದೆ. ನಾನು ಸಾಕು ಇಷ್ಟೇ ವಿಡಿಯೋ, ಒಂದು 2-3 ನಿಮಿಷದ ಮಾಡಿರ್ತೀನಿ. ಇದೆಲ್ಲ ನೋಡಿಕೊಂಡು ಶಾರ್ಟ್ಸ್ ವಿಡಿಯೋ ಮಾಡಬೇಕು ನೋಡಿ. ಇಲ್ಲೆಲ್ಲ ಏನಾದರೂ ತಗೊಳ್ಳೋದಿದ್ರೆ ಇಲ್ಲೆಲ್ಲ ಇದೆ. ರಾಯ್ಸ್ ಚಾಕ್ಲೇಟ್ ಅಂತ ಹೋಗ್ಬೇಕೀಗ. ಇದೊಂದೇ ತಲೆನೋವು ಲಿಫ್ಟಲ್ಲಿ ಹೋಗೋದು.
ಹೋಗಿ ನೀವು, ನಾನು ಇಲ್ಲೇ ಇರ್ತೀನಿ. ನೋಡಿ ನೋಡಿ ಲಿಫ್ಟಲ್ಲಿ ಹೋಗ್ತಾ ಇದ್ದಾರೆ. ಈ ಲಿಫ್ಟಲ್ಲಿ ಬಂದುಬಿಟ್ರೆ ತಲೆ ಸುತ್ತ ಥರ ಆಗುತ್ತೆ ನೋಡಿ. ಇನ್ನೂ ಮೇಲ್ಗಡೆ ಹೋಗ್ಬೇಕು ನೋಡೋದಕ್ಕೆ, ಇನ್ನೂ ಇದೆ. ಇವರಿಬ್ಬರು ಹೋಗ್ತಾ ಇದ್ದಾರೆ ಅಂತಾನೆ. ಇಲ್ಲಿ ಬಟ್ಟೆಗಳೆಲ್ಲ ತಗೋಬೋದು, ಆದರೆ ತುಂಬ ಕಾಸ್ಟ್ಲಿ, ನಮ್ಮಂಥವ್ರಿಗಲ್ಲ ಬಿಡಿ. ಹೋಗಿ ಸುಮ್ಮನೆ ನೋಡ್ಕೊಂಡು ಮನೆಗೆ ಹೋಗೋಣ ಆಯಿತಾ. ಫೋನ್ಗಳು ನೋಡಿ, ಫೋನ್ ನೋಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಟ್ಯಾಪು, ದೊಡ್ಡ ದೊಡ್ಡ ಫೋನ್ ಎಲ್ಲ ನೋಡ್ತಾ ಇದ್ದಾರೆ. ಬಂಗಾರಿ ಅಂತ ನೋಡೋರು ಜನಗಳು, ದುಡ್ಡಿರೋರೆಲ್ಲ ಅಲ್ಲಿ ಮುತ್ಕೊಂಡಿದ್ದಾರೆ ನೋಡ್ರಿ. ಕಾಸ್ಟ್ಲಿ ಹೇಳ್ತಾರೆ. ಶಾಂತನು ನಿಖಿಲು ಅಂತ ಹೆಸರು. ಗೊಂಬೆಯನ್ನು ಸೀರೆ ಹುಡ್ಕೊಂಡು ನಿಂತಿತ್ತು ಹುಡುಗನ ಜೊತೆ ನೋಡಿ. ಅದು ಅಲ್ಲೇ ಇದ್ದಾವೆ ನೋಡ್ರಿ ಬಟ್ಟೆಗಳು, ಇದೇ ಥರ ಗೊಂಬೆಗೆ ಹಾಕಿದಾರಲ್ಲ. ಹೌದು, ಡಿಸ್ಕೋ ಶಾಂತಿ ಥರ ಇದೆ ನೋಡಿ. ಡಿಸ್ಕೋ ನಾವು ಕೂಡ ಹಿಂಗೆ ನೋಡ್ಕೊಂಡು ಹೋಗ್ತೀವಿ. ಇದರೊಳಗಡೆ ಅಂತೂ ಏನೂ ತಿನ್ನೋಕ್ಕಾಗಲ್ಲ, ತುಂಬಾ ಕಾಸ್ಟ್ಲಿ. ಇವೆಲ್ಲ ಎಂಥದ್ದು? ಸ್ಟ್ರೈಟ್ ಮಾಡೋದಾ? ನೋಡಿ ಇಲ್ಲೊಂದು ಬಟ್ಟೆ ಅಂಗಡಿ, ಗ್ಯಾಟುನ ಅಂತ ಇದೆ. ನೆಲನೇ ನೋಡಿ ಹೆಂಗಿದೆ, ನೆಲ ನೋಡೋಕ್ಕೋಸ್ಕರನೇ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿದೆ ಅದು, ತುಂಬಾ ಚೆನ್ನಾಗಿದೆ ನೋಡೋದಕ್ಕಂತೂ. ಇಲ್ಲಿ ನಿಂತ್ಕೊಳ್ರಿ, ಫೋಟೋ ತೆಗಿತೀನಿ. ಲಿಪ್ಸ್ಟಿಕ್ಕು ಯಾವ್ದು ಬೇಕಾದ್ರು ನಿಮ್ಗೆ ಇಷ್ಟವಾಗಿದ್ದು ಹಾಕ್ಕೋಬೋದು. ಎಲ್ಲ ಕಾಸ್ಟ್ಲಿ ಇವು ಲಿಪ್ಸ್ಟಿಕ್ಕು. ನೋಡಿ ಇಲ್ಲೂ ಇದೆ ಲಿಪ್ಸ್ಟಿಕ್ಕು, ನಿಮಗೆ ಯಾವ್ದು ಬೇಕಾದ ಲಿಪ್ಸ್ಟಿಕ್ಕು ತಗೊಂಡು ಹಾಕ್ಕೊಂಡು ನೋಡಿ ತಗೋಬೋದು. ಇಲ್ಲೂ ಕೂಡ 3 ಹುಡುಗಿರಿದ್ದಾರೆ ನೋಡಿ, ಇಲ್ಲೂ ಕೂಡ ಬಟ್ಟೆ ಹಾಕ್ಕೊಂಡು ನಿಂತಿದ್ದಾರೆ. ನಿಮಗೆ ಯಾವ್ದಾರ ಬಟ್ಟೆ ಬೇಕಂದರೆ ನೋಡ್ಬೋದು, ಒಳಗಡೆ ಹೋಗಿ ತಗೊಳ್ಳೇಬೇಕು ಅಂತ ಏನಿಲ್ಲ, ನೋಡೋಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ. ನೋಡಿ ಕಣ್ಣು ತುಂಬ ನೋಡಿ ಖುಷಿ ಪಡಿ, ಹಾಗೆ ನೋಡಿಕೊಂಡು ಮನೆ ಕಡೆ ಹೋಗಿ ಅಂತ. ನೋಡೋಕ್ಕೇನು ದುಡ್ಡಿಲ್ಲ. ನೋಡಿ ಈ ಥರ ಬಟ್ಟೆನೂ ಇದೆ, ಬಂಗಾರಿ ಬಟ್ಟೆ ಇದೆ. ಬಂಗಾರಿ ಥರ ಹಾಡು ಕೂಡ ಹೇಳ್ಬೋದು ಅದ್ರ ಜೊತೆ. ನೋಡಿ ಇದು ಸಿಂಗಲ್ ಬಂಗಾರಿ ಹಾಕೊಳ್ಳೋ ಬಟ್ಟೆ. ಡಿಂಗಲ್ ಬಂಗಾರಿ ಕಲ್ಗಳು ನೋಡಿ, ಡಿಂಗಲ್ ಬಂಗಾರಿ ಹಾಕೋ ಬಟ್ಟೆ ಇದೆ. ಇದು ಮರ್ಯಾದೆಲಿ ಪ್ಯಾಂಟ್ ಹಾಕೊಂಡು ನಿಂತಿದೆ ಗೊಂಬೆನು. ಇದು ಒಂದು ಕಡೆ ಬಿಡ್ಕೊಂಡು ನಿಂತಿದೆ. ಓಲೆ ಬೇರೆ ಹಾಕಿದ್ದಾರೆ ಕಿವಿಗೆ. ಪ್ಲಾಸ್ಟಿಕ್ ಮರ ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಇದ್ರ ಥರನೇ ಇದೆ ನೋಡಿ. ಬಕೀಟಲ್ಲಿ ಇಟ್ಟಿದ್ದಾರೆ. ಇಲ್ಲೂ ಕೂಡ ಬಟ್ಟೆಗಳು, ಲೇಡೀಸು ಜೆಂಟ್ಸು ಎಲ್ಲರೂ ಕೂಡ ಹಾಕ್ಬೋದು. ಈಗೇನು ಹುಡುಗರು ಎಲ್ಲರೂ ಹಾಕ್ತಾರಲ್ಲ. ಇದು ತೋಳು ಇಲ್ಲದ ಕೈಯನ್ನು ಹಾಕಿಕೊಂಡು ಬಂದಳು ಅಂತ ಆ ಬಟ್ಟೆ ಇದು. ಇದು ನೋಡಿ ಬಂಗಾರಿ, ಅಯ್ಯೋ ಟಿಂಗಾರಿ ಎಲ್ಲ ಕಡೆ ಬಿಡ್ಕೊಂಡು ಹೋಗೋದು. ಯಾವ ಥರ ಇದೆ ನೋಡಿ, ಸಿಂಗಲ್ ಸಂಗಾರಿ ಥರ ಇದೆ. ಇದು ಹಾಕ್ಕೊಂಡು ನಿಂತಿದೆ ಗೊಂಬೆ ಬಟ್ಟೆನ ನೋಡಿ. ಸ್ವೆಟರ್ಗಳ ಥರ ಇದು, ನಿಮಗೆ ಫ್ಯಾಷನ್ ಥರ ಹಾಕಿರೋದಾದರೆ ಆ ಥರ ಸ್ವೆಟ್ರ್ ಕೂಡ ಇದೆ ನೋಡಿ, ಚೆನ್ನಾಗಿದೆ ಪುಟಾಣಿಗೆ. ಇಲ್ಲಿ ಅದ್ರ ಮ್ಯಾಚಿಂಗು ಓಲೆಗಳು ಕೊಡ್ತಾರೆ, ನೇತಾಕೋಬೋದು. ಕಿವಿಗೆ ಯಾವ್ಯಾವ ಥರ ಓಲೆ ಬೇಕೋ ಆ ಥರ ನೇತಾಕೇಳಿ ಅಂತ ಕೊಡ್ತಾರೆ. 799 ಪ್ಯಾಂಟು ಶರ್ಟು ನೋಡಿ. ಅದು ಕೋಟು, ಮದುವೆಗೆ ಹೋಗೋದಾದರೆ ಕೋಟು, ಅಲ್ಲಿ ಬ್ಯಾಗು ನೇತಾಕೇಳೋದಾದರೆ ಏನೆಲ್ಲ ಇದೆ. ನೀವು ಎಲ್ಲಿಗೆ ನೇತಾಕಿದ್ದೀರಾ, ಎಲ್ಲ ಕಡೆ ನೇತಾಕೇಳಿ. ಇಲ್ಲಿ ಜಿಂಗಲ್ ಥರ ಇದೆ, ಜಿಂಗಲ್ ಬ್ಯಾ ಅಂತ ಆ ಥರ ಇದೆ ನೋಡಿ ಬಟ್ಟೆ. ಇದೆಲ್ಲ ನಮ್ಮಂಥವ್ರು ಹಾಕೋದಲ್ಲ ಬಿಡಿ, ಇದೆಲ್ಲ ಡಿಸ್ಕೋ ಕುಮಾರ ಬಸ್ಕೋ ಅಂತ ಅವ್ರು ಹಾಕೋ ಬಟ್ಟೆ ಇದು ನೋಡಿ. ವೈಟಲ್ಲೂ ಇದೆ. ಮುಟ್ಟಿ ನೋಡೋಕ್ಕೇನು ದುಡ್ಡು ಕೊಡಬೇಕಾಗಿಲ್ವಲ್ಲ, ಜಿಂಗಲ್ ಅಂತ. ಅದಕ್ಕೋಸ್ಕರ ನಾನು ಮುಟ್ಟಿ
ವೀಡಿಯೋ ಮಾಡ್ತಾಯಿದ್ದೀನಿ. ಬ್ಯಾಗು ಕೂಡ ಇದೆ ನೋಡಿ, ವೆನಿಟಿ ಬ್ಯಾಗ್ಗಳು ಈ ಥರ ಕೈಯಲ್ಲಿ ನೆಟ್ ತಗೊಂಡು ಹೋಗ್ತಾರೆ ನೋಡಿ. ಈ ಥರ ಡಾಲಿ ಅವರೇ ಬೇಕಾ ನಿಮಗೆ? ನೋಡಿ ನಿಮ್ಮ ಡಾಲಿ ತುಂಬ್ಕೊಂಡು ಹೋಗ್ಬೋದು ಇದಕ್ಕೆ. ಡಾಲಿ ಅವರೇ ಇದು ನಿಮ್ಮ ಡಾಲಿಗೆ ಬಟ್ಟೆ, ಇದು ನಿಮಗೆ ಡಾಲಿ ಅವರೇ, ಇದು ಡಾಲಿ ಅವರಿಗೆ ಅದು ಬಟ್ಟೆ. ಡಾಲಿ ಅವರಷ್ಟುದನೇ ಐತೆ ನೋಡಿ. ಇದು ಯಾರಿಗೆ? ಅರ್ಪಿತನಿಗೆ ಇದು. ಇದು ಅರ್ಪಿತನಿಗೆ. ಕೈ ಸ್ವಲ್ಪ ದೊಡ್ಡದಾಗಿದೆ ಅರ್ಪಿತನಿಗೆ ಇದು. ಇದು ಇದು ಯಾರಿಗಮ್ಮ? ಇದನ್ನು ಚೆನ್ನಾಗೈತೆ ಒಂಥರ ನೋಡಿ, ಇದನ್ನು ಒಂಥರ ಚೆನ್ನಾಗಿದೆ ಕಲ್ಲರು. ಯಾರಿಗೆ ಯಾವುದೆಲ್ಲ ಬೇಕು ಹೇಳಿ ಕಮೆಂಟಲ್ಲಿ ಆಯಿತಾ? ಅವರಿಬ್ಬರು ಬಿಂಗಾರಿಗಳು ಎಲ್ಲಿ ಹೋದರು? ಮೇಲೆ ಹೋದ್ರಾ ಅಂತ ಗೊತ್ತಿಲ್ವಲ್ಲ. ನೋಡಿ ಎಷ್ಟು ದೊಡ್ಡ ಮಾಲು, ಅಲ್ಲಿವರೆಗೂ ಬಟ್ಟೆನೇ ಫುಲ್ಲು ಲಾಸ್ಟ್ ಎಂಡ್ವರೆಗೂ ಇದೆ ಬಟ್ಟೆ. ಇದು ಹಿಡ್ಕೊಳ್ಳಲ್ಲೇ ಪ್ಯಾಂಟ್ ಹಿಡ್ಕೊಂಡು ಈ ಬಟ್ಟೆ ಹಿಡ್ಕೊಳ್ರಿ, ಹಿಡ್ಕೊಳ್ರಿ. ನೋಡಿ ಇಲ್ಲಿ ಪ್ಯಾಶನ್ ಥರ ಬಟ್ಟೆನೂ ಇದೆ ನೋಡಿ, ಪ್ಯಾಶನ್ ಬಟ್ಟೆ ಇದು. ಇದು ಯಾರು ಹಾಕ್ಯಾಳ ಬಟ್ಟೆ? ನಮ್ಮ ಕಲ್ಯಾಣಿಗೆ ಹಾಕಿಸ್ಬೇಕು ಬಟ್ಟೆನ. ಇದು ಕೋಟು, ಇದೊಂಥರ ಕೋಟು ನೋಡ್ರಿ, 1900 ತಗೊಳ್ರಿ ನಿಮ್ಮ ಇವಳಿಗೆ. ಇದು ನಮ್ಮ ಮಂಜುಳಾ ಅವ್ರಿಗೆ ಹಾಕ್ಸೋ ಕೋಟು. ನೋಡಿ ಬ್ಯಾಗಲ್ಲಿ ಒಂದು ಫೋಟೋ ತೆಗಿಬೇಕಂತೆ. ನಾನು ಹೇಳಲಿಲ್ವಾ ಅದು ಡಾಲಿ ಅವರೇ, ನಿಮ್ಮ ಡಾಲಿ ಗೊಂಬೆ ತುಂಬ್ಕೊಂಡು ಹೋಗೋಕ್ಕೆ ಅಂತ. ಉದ್ದ ತೆಗಿತೀನಿ ತಡ್ರಿ ಫೋಟೋ. ನೋಡಿರಿ ಬ್ಯಾಗಲ್ಲಿ ಶೋ ಕೊಡ್ಕೋತಾರೆ ಅಂತ ನಾನು ಹೇಳಲಿಲ್ವಾ? ಫ್ರೀ ಶೋ ಇದೆ. ನೀವೆಲ್ಲರೂ ಬನ್ನಿ, ಈ ಥರ ಫ್ರೀಯಾಗಿ ಬ್ಯಾಗೆಲ್ಲ ಇಟ್ಕೊಂಡು ನೋಡ್ಬೋದು, ಬಟ್ಟೆನೂ ಕೂಡ ಹಾಕಿ ನೋಡ್ಬೋದು. ಬನ್ನಿ ನೋಡಿರಿ, ಇವೆಲ್ಲ ಸ್ಟೈಲ್ ಬ್ಯಾಗ್ಗಳು ಈಗ ಪುಟಾಣಿ ನೋಡಿರಿ. ಇಲ್ಲಿ ಇದು ಚೆನ್ನಾಗೈತೆ ನೋಡಿ, ಪುಟಾಣಿದು. ಅದರ ರೇಟ್ ನೋಡಿರಿ ಎಷ್ಟಿದೆ. ಅಯ್ಯಪ್ಪ, 1899 ರೂಪಾಯಿ. ರೇಟ್ ನೋಡುವಾಗಲೇ ಬಿದ್ದೋಗ್ಬೇಕು ಜನಗಳು. ಈ ಸರಗಳಿಗೂ ನೋಡ್ರಿ ಅಪ್ಪ ಎಷ್ಟು, 399, 400 ರೂಪಾಯಿ. ಏನಿದೆ ಅಂಥದ್ದು ಈ ಸರದಲ್ಲಿ? ಒಂದು ಎತ್ತ ಕೇಳಿ ಹಾಕ್ಯಂದು. ಇಲ್ಲಿ ನೋಡ್ರಿ ನೈ ಪಾಲಿಶ್ ಹುಡುಗಿ ಹಾಕ್ಯಂದು ಕೂತಿದ್ದಾಳೆ. ಇದು ಹಾಕ್ಯಂಬೋದಾ? ಯಾರೂ ಇಲ್ಲ ಇಲ್ಲಿ ಜನ. ಕನ್ನಡಿ ಒಳಗಡೆ ನಾನು ಕಾಣಿಸ್ತಾ ಇದ್ದೀನಿ ನೋಡಿ. ಯಾವ ಒಯ್ಯಕ್ಕೆ ಅವಲಿಗಿಲ್ಲೇ ಇದ್ದಾನೆ ನೋಡ್ರಿ. ಇಲ್ಲಿ ಇದೆಲ್ಲ ಲಿಪ್ಸ್ಟಿಕ್ಕು ಮತ್ತು ಉಗುರು ಬಣ್ಣಗಳು, ಬ್ಯೂಟಿ ಟಿಪ್ಸು, ಇವೆಲ್ಲ ಬ್ಯೂಟಿದು. ಇವೆಲ್ಲ ಸರಗಳು ನೋಡಿ, ಇವೆಲ್ಲ ಸರ ಉಂಗುರ ನೋಡಿ. ಇಲ್ಲಿ ನೋಡ್ತಾ ಇದ್ದಾರೆ ಅವರು ಸರ ಉಂಗುರಗಳನ್ನೆಲ್ಲ. ಇಲ್ಲಿ ಬಂದು ಸಾಕ್ಸ್ಗಳೆಲ್ಲ ಇದೆ ನೋಡಿ, ಸಾಕ್ಸ್ಗಳು. ಅಲ್ಲಿ ಬ್ಯೂಟಿ ಪ್ರಾಡಕ್ಟು. ಇಲ್ಲಿ ಯಾವ ಕತ್ತಿನ ಕೆಳವು ಎಂತೆಂಥವಿದಾವೆ ಚೈನ್ಗಳು. ಇಲ್ಲೆಲ್ಲ ಇದೆ ತಲೆಗೆ ಕಟ್ಕೊಳ್ಳೋದು, ಇವೆಲ್ಲ ತಲೆಗೆ ಕಟ್ಕೊಳ್ಳೋದು ನೋಡಿ. ಇಲ್ಲೂ ಕೂಡ ಇದೆ ಕಿವಿಗೆ ನೆತ್ತ ಕೇಳೋದು. ಕಿವಿಗಾರ ನೆತ್ತ ಕೇಳಿ, ಎಲ್ಲಿಗಾರ ನೆತ್ತ ಕೇಳಿ, ಒಟ್ಟಲ್ಲಿ ನೆತ್ತ ಕೇಳೋದು ಅಷ್ಟೇ. ಇದ್ರ ರೇಟ್ಗಳು ನೋಡಿದ್ರೆ ತುಂಬಾ ಕಾಸ್ಟ್ಲಿಗಳೇನೆ. ಯಪ್ಪ 400 ರೂಪಾಯಿ ಅಂತೆ ಈ ವಾಲೆಗೆ. ಈ ವಾಲೆಗೆ 400 ರೂಪಾಯಿ ನೋಡ್ರಿ. ಸಾಕ್ಸ್ ಎಲ್ಲ ಇವೆಲ್ಲ ರೈಟೇನೆ ನೋಡ್ರಿ. ಇಲ್ಲಿ ಎಷ್ಟೊಂದು ಹೇಳ್ತಾರೆ, ಅಲ್ಲೆಲ್ಲ ಕಡಿಮೆ. ಎಷ್ಟು? 400 ರೂಪಾಯಿ. 10 ರೂಪಾಯಿ ನೋಡ್ರಿ, 400 ರೂಪಾಯಿ. ಹೊರಗಡೆ ಬಂದು 25 ರೂಪಾಯಿ, 10 ರೂಪಾಯಿ. ಅದಕ್ಕೆ ಇದು ಮಾಲ್ ಅಂತ ಹೇಳೋದು ನಿಮಗೆ. ಹೌದು, ಇದು ಎಂಥ ಹುಳವು? ಇದು ಜೇಡವರ ಬಲ್ಲೆ ಥರ ಇರುತ್ತಲ್ಲ, ಅದು ಆ ಥರ ಇದೆ ನೋಡಿ. ವಾಲೆ ನೋಡಿ ಹೆಂಗಿದೆ, ಅದು ಮಡಿಕೆ ಥರ ಇದೆ. ಈ ಕ್ಲಿಪ್ ನೋಡ್ರಿ, 699. ಇದ್ರೆ ಮುರಿದೋಗಲ್ವ ಇವು? ದಪ್ಪ ಕೂದಲಿರೋರು ಹಾಕೋತಾರೆ. ಏಪ್ಪ ದೇವ್ರೆ, 700 ರೂಪಾಯಿ ಕೊಟ್ಟರೆ ಅಷ್ಟೇ ಮನೆ ಉದ್ಧಾರ. ಇದು ನೋಡ್ರಿ ಇಲ್ಲಿ ಇದು 700 ರೂಪಾಯಿ. ಅವ್ರ ಮನೆ ಉದ್ಧಾರ ಆದಂಗೆ. ಹಾಂ
ಲಂಗ ಡಿಸ್ಕೋ ಶಾಂತಿ ಲಂಗ ಇದು. ಈ ಕ್ಲಿಪ್ಪಿಗೆ ಎಷ್ಟು ನೋಡಿಲಿ, ಕ್ಲಿಪ್ಪಿಗೆ ಎಷ್ಟು ಅಂದರೆ ರೇಟು? ಹಾಂ 700 ರೂಪಾಯಿ, ಅದನ್ನೇ ಹೇಳಿದ್ದು. ಮತ್ತೆ ಇದು 399, 400 ರೂಪಾಯಿ ಈ ಕ್ಲಿಪ್ಪಿಗೆ. ನೋಡಿ ಈ ಥರ ಇಷ್ಟಕ್ಕೂ ಕೊಡ್ತಾರ ಅಂತ. ಒಂದೊಂದಲ್ಲ ಇಷ್ಟು ಕೊಡ್ತಾರೆ ಅನ್ಸುತ್ತೆ. ಅಷ್ಟಕ್ಕೆಲ್ಲ ಎರಡು ಪೀಸು ಅಷ್ಟೇ. ಇಲ್ಲ ಅಷ್ಟು ಒಂದು ಪೀಸಾ? ಪೀಸು ಅಲ್ಲಿ ಮಾತ್ರ 2 ಪೀಸ್ ಇದಾವೆ ಅದರಲ್ಲಿ ಎರಡವ. ಇದೂ ಅಷ್ಟೇ ಯಪ್ಪ, 700 ರೂಪಾಯಿ ಉದ್ದಾರ. ಒಂದು 10 kg ಅಕ್ಕಿ ತಂದು ತಿನ್ಬೋದು. ಇದೂ ಅಷ್ಟೇ 700 ರೂಪಾಯಿ. ಫೋಟೋ ತೆಗಿ. ಹಾಂ ಹಾಂ, ನಿಂತ್ಕೊಳ್ಳಿ ಸ್ಟೈಲಾಗಿ. ಕಲ್ಯಾಣಿ ಅವ್ರ ಫೋಟೋ ತೆಗಿತೀನಿ. ಸ್ಟೈಲಾಗಿ ನಿಂತ್ಕೊಂಡಿದ್ದಾರೆ. ಇಲ್ಲಿ ಇರೋದನ್ನೇ ಶೋ ಕೊಡ್ತಾ ಇದ್ದಾರೆ ನೋಡ್ರಿ. ಇವ್ರನ್ನ ಮಂಜುಳಾ ಅವ್ರನ್ನೂ ಕೂಡ ಫೋಟೋ ತೆಗಿತಾ ಇದ್ದೀನಿ. ಕಲ್ಯಾಣಿ ಅವರು ಇಲ್ಲಿ ಫ್ರೀ ಶೋ ಕೊಡ್ಕೊಂಡ್ರು. ಈಗ ಇವರು ಬನ್ನಿ ಆಯಿತು. ನೋಡ್ರಿ ಇಲ್ಲೆಲ್ಲ ಬ್ಯಾಗ್ ಇವೆಲ್ಲ ಎಷ್ಟು ರೇಟು ಹಾಕ್ಯಾರ? ಎಲ್ರಿ ರೈಟು? 1800 ರೂಪಾಯಿ. ಇವಾಲೆಗೆ ಎಷ್ಟು ವಾಲೆನ ಇವು? ನನ್ನ ಕಣ್ಣಿಗೆ ಹಾಕ ಗ್ಲಾಸು ಅಂದ್ಕೊಂಡೆ. ವಾಲೆ 1300, 200, 1300 ತಗೊಂಡು ಜಿಲ ಅಂತಾನೆ ತಕ್ಕೋಬೋದು ನೋಡಿ. ಭಾರ ಇಲ್ಲ ಇವು ಅಲ್ವಾ? ನೋಡಿ ಇವು ಕೈಗೆ ಹಾಕ್ಯಳವು ಕಡ್ಗ ಥರ. ಕಿವಿಗೆ ಹಾಕೋದಲ್ಲ ರೀ, ಕೈಗೆ ಹಾಕೋದದು. ನೋಡಿ ಇದೇ ಒಂಥರ ಬ್ಯಾಗು ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಬಂದರೆ ಇದೆಲ್ಲ ತಗೋಬೋದು. ಶೂಗಳು ನೋಡಿ, ಶೂಗಳು 2499. ಅಲ್ಲಿಗೆ ವಿಡಿಯೋ ಮಾಡಬಾರ್ದು ಅಂತಾನೆ. ಓಕೆ ಬಾಯ್ ಫ್ರೆಂಡ್ಸ್, ಎಲ್ಲರೂ ನೋಡಿ. ಹಾಗೆ ಇಲ್ಲಿ ಬ್ಯಾನ್ ಹತ್ತಕ್ಕಿದ್ದಾರೆ. ಓಕೆ ಬಾಯ್ ಎಲ್ರಿಗೂ. ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಓಕೆ ಬಾಯ್. ನೋಡಿ ನಾವಿನ್ನ ಎಲ್ಲ ನೋಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮುಗೀತು ಮಾಲಲ್ಲೆಲ್ಲ, ಏನೂ ಶಾಪಿಂಗ್ ಮಾಡಿಲ್ಲ. ಫಿಲಮ್ ನೋಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ತುಂಬಾ ಚೆನ್ನಾಗಿದೆ. ನೀವು ಒಂದು ಸಲ ಭೇಟಿ ಕೊಡಿ, ಬನ್ನಿ ಏಷ್ಯನ್ ಮಾಲಿಗೆ. ನಾವು ಕೂಡ ಇನ್ನು ಬಸ್ಸಿಗೆ ಲೇಟ್ ಆಗುತ್ತೆ, ಊರ ಕಡೆ ಹೋಗಬೇಕು. ಓಕೆ ಬಾಯ್ ಫ್ರೆಂಡ್. ಎಲ್ಲರೂ ಫುಲ್ ವಿಡಿಯೋ ನೋಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. 2000 ಆಯಿತು ಫಿಲಮಿಗೆ 5 ಜನದಿಂದ. ತುಂಬಾ ಚೆನ್ನಾಗಿತ್ತು ಕಾಂತಾರ. ಇನ್ನೂ ಒಂದು ಸಲ ಹೋಗಿ ನೋಡ್ತೀವಿ. ಹಾಗೆ ನೀವು ಕೂಡ ನನ್ನ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಓಕೆ ಬಾಯ್. ನೋಡಿರಿ ಒಂದು ಹಾಯ್ ಅಂತ ಹೇಳ್ರಿ. ಹೋಗ್ತಾ ಇದ್ದೀವಿ. ಇವ್ರು ಕುಂಡಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಅಂದ ನೋಡಿ. ನಾವು ಇನ್ನೂ ಹೊರಗಡೆ ಹೋಗ್ತಾ ಇದ್ದೀವಿ. ಫಿಲಮ್ ಕೂಡ ಮುಗೀತು. ಇನ್ನೂ ಬೆಳಕಿದೆ. ತುಂಬಾ ಚೆನ್ನಾಗಿದೆ. ನೀವು ಒಂದು ಸಲ ಭೇಟಿ ಕೊಡಿ. ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಫುಲ್ ವಿಡಿಯೋ ನೋಡಿ. ನಾವು ಹೊರಗಡೆ ಬಂದು ಇನ್ನೂ ಬೆಳಕಿದೆ ನೋಡಿ. ಎಷ್ಟು ಚೆನ್ನಾಗಿ ನೀರೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ಇವರಿಗೆ ಫಿಲಮ್ ನೋಡಿ ಸುಸ್ತಾಯಿದೆಯಂತೆ. 2000 ಖರ್ಚಾಗೋತ್ತಲ್ಲ, ಅದಕ್ಕೆ ಸುಸ್ತಾಗಿ ಹೋಗಿದೆ. ಅವರಿಗೆ ಮನೆಗೆ ಹೋಗೋಕ್ಕೆ ನೆಂಟರು ಬಂದರೆ ಅರ್ಜೆಂಟ್ ಇದೆ. ಬೇಗ ಈಗ ಬಸ್ ಹತ್ತೋಗಿ 4 ಅವರಲ್ಲಿ ಊರಲ್ಲಿ ಮುಟ್ಟಬೇಕು. ಇಲ್ಲಾಂದ್ರೆ ಮನೆಯಿಂದ ಓಡಿಸ್ಕೆ ಬರ್ತಾರೆ. ಕಲ್ಯಾಣಿ ಅಡುಗೆ ಮಾಡಿಟ್ಟು ಬಂದಿರಬೇಕು ಅವ್ರ ಅತ್ತೆ ಮಾವನಿಗೆ ಮತ್ತು ಅವ್ರ ಯಜಮಾನ್ರಿಗೆ. ನಾವು ಕೂಡ ಇನ್ನು ಹೋಗ್ತೀವಿ. ಬಾಯ್ ಅನ್ರಿ. ಎಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ. ಅಷ್ಟೇ. ನೋಡಿ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಬಾಯ್. ನೋಡ್ಕೊಳ್ಳಿ ತಿನ್ಕೊಳ್ಳಿ ಅಂತ. ಹೌದು, ಇದು ತುಂಬಾ ಚೆನ್ನಾಗಿದೆ. ಇದು ಹೋಗೋದು ಎಂಟ್ರೆನ್ಸು, ಬರೋದು ಈ ಕಡೆ ಅಷ್ಟೇ, ಅಕ್ಕಪಕ್ಕ ಅಷ್ಟೇ. ಎಲ್ರಿಗೂ ಬಾಯ್. ವಿಡಿಯೋ ಫುಲ್ ನೋಡಿ ಚೆನ್ನಾಗಿತ್ತು. ನಮಗೂ ಕೂಡ ತುಂಬ ಎಂಜಾಯ್ ಮಾಡೋದು. ರಜೆ ಇತ್ತಲ್ಲ. ಓಕೆ ಬಾಯ್.